ಎಲ್ಲರಿಗೂ ನಮಸ್ಕಾರ. ಶ್ರೀಗಳು ಪಾಠ ಪ್ರಾರಂಭ ಮಾಡ್ತಾರೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚೈತನ್ಯವರ್ಜಿತಾಯ ವಿಘ್ನಮಾದ್ಯಮೀಶ ವಂದೇ ಭಗವನ್. ನಾರಾಯಣಂ ನಮಸ್ಕೃತ್ಯ ನರಂಚಯ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವಂ ನಾರಾಯಣಂ ಅಪ್ಪಾಸದೋಷೇತ್ವದಿದಂ ಪರಿಪೂರ್ಣಂ ಗುರುನಿಷ್ಠಾನ್ ಗೀತಾರ್ಥಮಕ್ಷಾಮಿ ಸಮಸ್ತ ಗುಣ ಸಂಪೂರ್ಣಂ ಸರ್ವೋಚಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾಂ ವಿದತಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯಸ್ಯ ಅಭ್ರಂ ಭಂಗರಹಿತಂ ಅಚರಂ ವಿನವಂ ಸ್ನಾಹಂ ಚೇತನಂ ಪರಿತ್ಯಾಗ ಸಾಧಿತಾತು ಸತ್ಯತ್ವಂ ಬಾಧಿತಾತು ಬೋಧಿತಾತು ಸನ್ಮಾರ್ಗಂ ಮಾರ್ಗಂ ಮುಕೋಪಿ ಪ್ರಸಾದಂ ಮುಕುಂದಶಯನಾಯತೆ ರಾಜರಾಜಾಯತೆ ರಕ್ತೋ ರಾಘವೇಂದ್ರಂ ಸಂಸ್ಥಾನ ರಕ್ಷಣೇಶು ಪ್ರಸನ್ನಾಂ ಬ್ರಹ್ಮವಾಚನೆ ಪ್ರಣಮಾಮಿ ಗುರು ನಿತ್ಯಂ ಪ್ರಸನ್ನೇಶ್ವರ. ಶ್ರೀ ಗುರುಭ್ಯೋ ನಮಃ. ಅಭಿಜನ ಶ್ಲೋಕ. ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ. ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಪೂರ್ವದಲ್ಲಿ ಸಾಂಖ್ಯಯೋಗವು ಪೃಥಕ್ ಬಾಲ ಅವದಂತಿ ನ ಪಂಡಿತಾ ಅಂತ ಹೇಳಿದ್ರು. ಅಂದ್ರೆ ಸಾಂಖ್ಯ ಯೋಗಗಳು ಅವು ಭಿನ್ನ ಭಿನ್ನ ಎಂದು ಬಾಲ ಪ್ರವದಂತಿ ಅಂತ ಹೇಳಿದ್ರು. ಅಜ್ಞಾನಿಗಳು ಹೇಳ್ತಾರೆ. ನ ಪಂಡಿತಾ, ಪಂಡಿತರು ಹಾಗೆ ಹೇಳುವುದಿಲ್ಲ ಅಂತ 4ನೇ ಶ್ಲೋಕದಲ್ಲಿ ಹೇಳಿ, ಅಜ್ಞಾನಿಗಳು ಹೇಳ್ತಾರೆ, ಜ್ಞಾನಿಗಳು ಹಾಗೆ ಅಂತ ಹೇಳೋದಿಲ್ಲ. ಮತ್ತೆ ಜ್ಞಾನಿಗಳು ಹೇಗೆ ಹೇಳ್ತಾರೆ ಅಂತನ್ನುವುದನ್ನ 5ನೇ ಶ್ಲೋಕದಲ್ಲಿ ಹೇಳ್ತಾರೆ. ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ. ಸಾಂಖ್ಯರು ಜ್ಞಾನಯೋಗಿಗಳು ಎತ್ತು ಪ್ರಾಪ್ಯತೆ ಸ್ಥಾನಂ, ಯಾವ ಸ್ಥಾನವನ್ನು ಅವರು ಹೊಂದುತ್ತಾರೋ, ಯಾರಾದರೆ ಭಗವಂತನನ್ನು ಹೊಂದುತ್ತಾರೋ, ಆ ಮೋಕ್ಷವನ್ನು ಹೊಂದುತ್ತಾರೋ, ತತ್ಸ್ಥಾನಂ ಯೋಗೈರಪಿ ಗಮ್ಯತೆ. ಅದೇ ಸ್ಥಾನವನ್ನು ಯೋಗಿಗಳು ಕೂಡ ಹೊಂದುತ್ತಾರೆ. ಇಲ್ಲಿ ಒಂದು ಜ್ಞಾನಯೋಗ, ಮತ್ತೊಂದು ಕರ್ಮಯೋಗ. ಅಜ್ಞಾನಿಗಳು ಭಿನ್ನ ಭಿನ್ನ ಅಂತ ಹೇಳಿದ್ರು, ಅವೆರಡು ಬೇರೆ ಬೇರೆ ಅಂತ ಹೇಳಿದ್ರು. ಅವು ಎರಡು ಬೇರೆ ಬೇರೆ ಅಲ್ಲ ಅಂತ ಜ್ಞಾನಿಗಳು ಹೇಳ್ತಾರೆ, ಬೇರೆ ಬೇರೆ ಅಂತ ಅಜ್ಞಾನಿಗಳು ಹೇಳ್ತಾರೆ. ಇಲ್ಲಿ ಜ್ಞಾನಿಗಳು ಹೇಗೆ ಹೇಳ್ತಾರೆ ಅಂತಂದ್ರೆ, ಸಾಂಖ್ಯರಿಂದ ಅಂದ್ರೆ ಜ್ಞಾನಯೋಗಿಗಳಿಂದ ಯತು ಯಾವ ಸ್ಥಾನಂ ಪ್ರಾಪ್ಯತೆ, ಯಾವ ಸ್ಥಾನವು ಸಿಗುತ್ತೋ ತತ್ ಆ ಸ್ಥಾನವು ಯೋಗೈರಪಿ ಗಮ್ಯತೆ, ಕರ್ಮಯೋಗಿಗಳಿಂದಲೂ ಹೊಂದಲ್ಪಡುತ್ತೆ. ಅವರು ಸೇರ್ತಾರೆ.
ಭಗವಂತನನ್ನು ಮೋಕ್ಷವನ್ನು ಸೇರುತ್ತಾರೆ. ಇಲ್ಲಿ ಕರ್ಮಯೋಗಿಗಳು ಜ್ಞಾನವನ್ನು ಬಿಟ್ಟು ಭಗವಂತನನ್ನು ಸೇರೋದಿಲ್ಲ. ಕರ್ಮಯೋಗಿಗಳಿಗೆ ಜ್ಞಾನ ಬೇಕು. ಇಷ್ಟಕ್ಕೆ ಮುಂಚೆ ಬಂದಿದೆ. ಕೇವಲ ಯಜ್ಞಾದಿ ಕರ್ಮಗಳನ್ನು ಮಾಡುವುದರಿಂದ ಭಗವಂತನ ಪ್ರೀತಿಗೆ ಅಲ್ಲದೆ ಮಾಡುವುದರಿಂದ ಯಜ್ಞ ಧೂಮಕ್ಕೆ ಗುರಿಯಾಗಿ ದುಃಖ ಪಡುವುದೇ ಆಗತ್ತೆ ಹೊರತು ಅವರು ಅದರ ಫಲವನ್ನು ಹೊಂದೋದಿಲ್ಲ. ಮತ್ತೆ ಅವರು ಬಹಳ ದೊಡ್ಡ ಫಲವನ್ನು ಹೊಂದಬೇಕು. ಅವರು ದೊಡ್ಡ ಫಲವನ್ನು ಹೊಂದಬೇಕು. ಆ ದೊಡ್ಡ ಫಲ ಯಾವುದು ಅಂತಂದ್ರೆ ಮೋಕ್ಷ. ಮೋಕ್ಷ ರೂಪವಾದಂತಹ ಪರಮ ಪುರುಷಾರ್ಥವನ್ನು ಅವರು ಹೊಂದಬೇಕಾದರೆ ಕೇವಲ ಕರ್ಮದಿಂದ ಬರೋದಿಲ್ಲ. ಅದು ಕರ್ಮದಿಂದ ಬರೋದು ಬರೇ ಅಲ್ಪ ಫಲಗಳು, ಸ್ವರ್ಗ ಇತ್ಯಾದಿ ನಶ್ವರ ಫಲಗಳು. ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶ್ರಾಂತಿ. ಪುಣ್ಯ ಹೋದರೆ ಮತ್ತು ಮನುಷ್ಯ ಪುನರಪಿ ಜನನ ಪುನರಪಿ ಮರಣ. ಅದ ಕಾರಣ ಕರ್ಮಯೋಗಿಗಳು, ನಿಜವಾದ ಕರ್ಮಯೋಗಿಗಳು ಅಂದರೆ ಅವರು ಜ್ಞಾನದಿಂದ ಕೂಡಿಕೊಂಡವರು. ಇಷ್ಟಕ್ಕೆ ಮುಂಚೆ ಅನೇಕ ಬಾರಿ ಹೇಳಿದ್ದಾರೆ, ಭಗವಂತನನ್ನು ಸಂತೋಷಪಡಿಸುವುದಕ್ಕೆ ಭಗವತ್ ಪ್ರೀತ್ಯರ್ಥವಾಗಿ ಕರ್ಮವನ್ನು ಮಾಡುವವರು ಕರ್ಮಯೋಗಿಗಳು. ಭಗವಂತನಿಗೆ ಎಲ್ಲವೂ ಇದೆ. ಅವನನ್ನು ಪ್ರೀತಿ ಹೊಂದಿಸುವುದು ಹೇಗೆ? ಭಕ್ತಿಯಿಂದ ಮಾಡಬೇಕು. ಭಕ್ತಿ ಬರಬೇಕಾದರೆ ಜ್ಞಾನ ಇರಬೇಕು. ಜ್ಞಾನದಿಂದಲೇ ಭಕ್ತಿ ಬರುತ್ತದೆ. ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಪ್ಯಧಿಕ ಸ್ನೇಹ ಭಕ್ತಿರಿತಿ ಪ್ರೋಕ್ತ. ತೇನ ಮುಕ್ತಿ ನೈಚಾನ್ಯತ ಶಾಸ್ತ್ರದಲ್ಲಿ ಬಂದಿದೆ. ಕರ್ಮವನ್ನು ಮಾಡುವಾಗ ಭಗವಂತನಲ್ಲಿ ಸ್ನೇಹ ಬೇಕು. ಏನು? ಪರಮ ಪುರುಷಾರ್ಥ ಹೊಂದುವುದಕ್ಕೆ. ಅಲ್ಪ ಪುರುಷಾರ್ಥ ಬಂದ್ರೆ ಅದೇನು ಪ್ರಯೋಜನ? ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಅಲ್ಪ ಫಲವನ್ನು ಹೊಂದುವುದಕ್ಕೆ ಕರ್ಮವನ್ನು ಮಾಡಿದರೆ ಅದು ಹೇಗಿದೆ ಅಂತಂದ್ರೆ, ಒಳ್ಳೆ ಬೆಲೆ ಬಾಳುವ ಪದ್ಮರಾಗ ಮಣಿಯನ್ನು ಕೊಟ್ಟು ಒಂದು ಮುಷ್ಟಿ ಅಕ್ಕಿಯನ್ನು ತೆಗೆದುಕೊಂಡಂತೆ. ಹಾಗಾಗಬಾರದು. ನಮ್ಮ ಕರ್ಮ ಹೇಗಿರಬೇಕು ಅಂತಂದ್ರೆ ಭಗವತ್ ಪ್ರೀತಿಕರವಾಗಿರಬೇಕು. ಭಗವಂತನ ಪ್ರೀತಿಯಾಗುವುದು ಭಕ್ತಿ. ಭಕ್ತಿ ಅಂದ್ರೆ ಮಹಿಮಾ ಜ್ಞಾನ ಬೇಕು. ಆದ ಕಾರಣ ಕರ್ಮಯೋಗಿಗಳು ಸಹಿತ ಜ್ಞಾನವನ್ನು ಹೊಂದಿಯೇ ಅವರು ಕರ್ಮವನ್ನು ಮಾಡ್ತಾರೆ. ಆದ ಕಾರಣ ಕರ್ಮಯೋಗಿಗಳು ಜ್ಞಾನದಿಂದ ಮೋಕ್ಷ ಇಲ್ಲ ಭಗವಂತನನ್ನು ಪಡಿತಾರೆ. ಯತ ಸಾಂಖ್ಯೈಹಿ ಪ್ರಾಪ್ತತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ. ಇನ್ನು ಜ್ಞಾನಿಗಳಿದ್ದಾರೆ ಸಾಂಖ್ಯರು. ಆ ಜ್ಞಾನಿಗಳು ಸಹಿತ ಕರ್ಮವನ್ನು ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಕರ್ಮಗಳನ್ನು ಮಾಡಲೇಬೇಕು.
ಅವರು ವರ್ಣಾಶ್ರಮೋಚಿತವಾದಂತಹ ಕರ್ಮವನ್ನು ಮಾಡುವುದು ಭಗವಂತನಿಗೆ ಸಂತೋಷ. ಅದೇ ಇವಾಗ ಅರ್ಜುನನಿಗೆ ಹೇಳ್ತಾ ಇರೋದು ಅದೇನೆ. ನೀನು ವರ್ಣೋಚಿತವಾದಂತಹ ಕರ್ಮವನ್ನು ಮಾಡಬೇಕು. ಈ ವರ್ಣೋಚಿತವಾದಂತಹ ಕರ್ಮವನ್ನು ಮಾಡದೇ ಇದ್ದರೆ ನಿನಗೆ ಫಲಪ್ರಾಪ್ತಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕರ್ಮವನ್ನು ಬಿಟ್ಟು ಜ್ಞಾನವನ್ನು ಮಾತ್ರ ಆಶ್ರಯಿಸಿದರೆ ಅದು ಭಗವಂತನನ್ನು ಹೊಂದುವುದೇ ಸಾಧ್ಯವಿಲ್ಲ. ಇದೇ ಅರ್ಥ ಏನಾಯ್ತು ಅಂತಂದ್ರೆ, ಕರ್ಮಯೋಗಿಗಳೇ ಜ್ಞಾನ ಬೇಕು, ಜ್ಞಾನಯೋಗಿಗಳೇ ಕರ್ಮ ಬೇಕು. ಕರ್ಮಯೋಗಕ್ಕೆ ಜ್ಞಾನ ಸಹಕಾರ, ಜ್ಞಾನಯೋಗಕ್ಕೆ ಕರ್ಮ ಸಹಕಾರ. ಹೀಗಿದ್ದಾಗ ಏಕಂ ಪ್ರಾಪ್ಯತೆ, ಏಕಂ ಪ್ರಾಪ್ಯತೆ, ಏಕಂ ಪಶ್ಯತಿ. ಇಬ್ಬರೂ ಕೂಡ ಒಂದನ್ನೇ ಫಲವನ್ನು ಹೊಂದುತ್ತಾರೆ, ಒಂದೇ ಫಲವನ್ನು ಹೊಂದುತ್ತಾರೆ. ಆ ಫಲ ಯಾವುದು ಅಂತಂದ್ರೆ ಸರ್ವೋತ್ತಮ ಪುರುಷೋತ್ತವಾದಂತಹ ಮೋಕ್ಷವನ್ನು ಹೊಂದುತ್ತಾರೆ. ಇಲ್ಲಿ ಯೋಗಿಭಿರಪಿ ಜ್ಞಾನದ್ವಾರ ಜ್ಞಾನ ಫಲಂ ಪ್ರಾಪ್ಯತೆ ಅಂತ ಭಾಷ್ಯದಲ್ಲಿ ಹೇಳ್ತಾರೆ. ಯೋಗಿಭಿರಪಿ, ಯೋಗಿಗಳಿಗೂ ಸಹಿತ ಜ್ಞಾನದ್ವಾರ ಜ್ಞಾನ ಫಲಂ ಪ್ರಾಪ್ಯತೆ. ಜ್ಞಾನಫಲ ಯಾವುದು? ಭಗವಂತ ಮೋಕ್ಷ. ಯೋಗಿಭಿ, ಕರ್ಮಯೋಗಿಗಳು ಕೂಡ ಜ್ಞಾನದ್ವಾರ ಭಗವಂತನನ್ನು ಹೊಂದುತ್ತಾರೆ. ತಿಳಿದುವಲ್ಲ, ಜ್ಞಾನದ್ವಾರ ಅಂತಂದ್ರೆ ಮಹಿಮಾ ಜ್ಞಾನ ಇರಬೇಕು. ಬರೇ ಗಾಂಧೆಚ್ಚಿನಂತೆ ಕರ್ಮ ಮಾಡೋದಲ್ಲ. ಗಾಂಧೆಚ್ಚು ತಿರುತಾನೇ ಇರುತ್ತೆ, ಒಂದು ಅಡಿ ಕೂಡ ಅವನು ಮುಂದಕ್ಕೆ ಹೋಗೋದಿಲ್ಲ, ಅಲ್ಲಿ ತಿರುಗ್ತಾರೆ. ಹಾಗೆ ಕರ್ಮ ಮಾಡುವುದು ಬರೇ ಗಾಣದೆಚ್ಚಿನಂತೆ ತಿರುಗೋ ಕರ್ಮ ಆಗಬಾರದು. ಅದು ಭಗವಂತನಿಗೆ ಪ್ರೀತಿಯನ್ನು ಉಂಟು ಮಾಡುವಂತಹ ಕರ್ಮವನ್ನು ಮಾಡಬೇಕು. ಅದಕ್ಕೆ ಯೋಗಿಭಿರಪಿ, ಯೋಗಿಗಳಿಗೂ ಸಹಿತ ಜ್ಞಾನದ್ವಾರ, ಮಹಿಮಾ ಜ್ಞಾನದ್ವಾರ ಜ್ಞಾನ ಫಲಂ ಪ್ರಾಪ್ಯತೆ. ಜ್ಞಾನದಿಂದ ಯಾವ ಫಲವು ಸಿಗುತ್ತೋ ಆ ಫಲವು ಯೋಗಿಗಳಿಗೆ, ಕರ್ಮಯೋಗಿಗಳಿಗೆ ಜ್ಞಾನದಿಂದ ಕೂಡಿದರೆ ಸಿಗುತ್ತೆ. ಇಲ್ಲಿ ಸಾಂಖ್ಯಂಚ ಯೋಗಂಚ ಏಕಂ ಯಃ ಪಶ್ಯತಿ ಸ ಪಶ್ಯತಿ ಅಂತ ಹೇಳಿದೆ. ಸಾಂಖ್ಯಂಚ ಯೋಗಂಚ, ಸಾಂಖ್ಯ ಯೋಗ ಇವೆರಡೂ ಇದೆ. ಈ ಎರಡೂ ಕೂಡ ಒಂದೇ ಫಲವನ್ನು ಕೊಡುತ್ತೆ. ಸಾಂಖ್ಯಂ ಯೋಗಂಚ ಏಕಂ, ಒಂದೇ ಫಲವನ್ನು ಕೊಡುವುದು. ಅಂತ ಯಾವನು ಪಶ್ಯತಿ, ತಿಳಿಯುತ್ತಾನೋ ಅವನು ಭಗವಂತನನ್ನು ಹೊಂದುತ್ತಾನೆ, ಜ್ಞಾನಿಯಾಗುತ್ತಾನೆ ಅಂತ ಅರ್ಥ. ಯಃ ಪಶ್ಯತಿ ಸ ಪಶ್ಯತಿ ಜ್ಞಾನಿ ಇತಿ ಅರ್ಥ ನಿವೃತ್ತಿ ಹೇಳುತ್ತೆ. ಯಾವನಾದರೆ ಈ ರೀತಿಯಾಗಿ ತಿಳಿಯುತ್ತಾನೋ
ಅವನು ಜ್ಞಾನಿ ಎಂದು ಅರ್ಥ. ಇದರಲ್ಲಿ ಇನ್ನ ಹೇಳ್ತಾ ಇದ್ದಾರೆ, ಕರ್ಮಣ್ಯಪಿ ಜ್ಞಾನ ಜ್ಞಾನಿನ್ಯಪಿ ಕರ್ಮೆ ಇತಿ ಕರ್ಮ ಇತಿ ಏವಂ ಏಕತ್ರ ತಯೋಃ ಸಮಾವೇಶಂ ಯತ್ ಪಶ್ಯತಿ ಸ ಪಶ್ಯತಿ. ಏಕತ್ರ ತಯೋಃ ಸಮಾವೇಶಂ, ಆ ಎರಡರ ಕರ್ಮದಲ್ಲಿ ಜ್ಞಾನವನ್ನು, ಜ್ಞಾನದಲ್ಲಿ ಕರ್ಮವನ್ನು, ಯಾವನಾದರೆ ಅವರ ಸಮಾವೇಶವನ್ನು ಏಕತ್ರ ಒಂದು ಕಡೆಗೆ ಯತ್ ಪಶ್ಯತಿ ಸ ಪಶ್ಯತಿ, ಅವನು ಜ್ಞಾನಿ. ಪಶ್ಯತಿ ಅಂದ್ರೆ ಜ್ಞಾನಿ, ತಿಳಿದವನಾಗ್ತಾನೆ ಅಂತ ಅರ್ಥ. ಇದಾದ ಮೇಲೆ 6ನೇ ಶ್ಲೋಕ, ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ನು ಅಯೋಗತಃ ಯೋಗಯುಕ್ತೋ ಮುನಿಬ್ರಹ್ಮ ನ ಚಿರೇಣ ಅಧಿಗಚ್ಚತಿ. ಸನ್ಯಾಸಸ್ತು ಅಯೋಗತಃ, ಯೋಗವು ಇಲ್ಲದೆ ಇರತಕ್ಕಂಥ ಸನ್ಯಾಸವು ದುಃಖಮಾಪ್ತು, ದುಃಖವನ್ನು ಹೊಂದುವುದಕ್ಕೆ ಕಾರಣವಾಗುತ್ತೆ. ಯೋಗಯುಕ್ತೋ ಮುನಿ, ಕರ್ಮಯೋಗದಿಂದ ಕೂಡಿದಂತಹ ಮುನಿ ಜ್ಞಾನಿ ಬ್ರಹ್ಮ ನ ಚಿರೇಣ ಅಧಿಗಚ್ಚತಿ, ನ ಚಿರೇಣ ಅಧಿಗಚ್ಚತಿ, ಬಹಳ ಕಾಲ ಹಿಡಿಯೋದಿಲ್ಲ ಅವನಿಗೆ. ನ ಚಿರ, ಚಿರ ಅಂದ್ರೆ ದೀರ್ಘಕಾಲ, ನ ಚಿರೇಣ ತುಂಬಾ ದೀರ್ಘಕಾಲ ಇಲ್ಲದೇನೆ ಅಧಿಗಚ್ಚತಿ ತನ್ನ ಫಲವನ್ನು ಹೊಂದುತ್ತಾನೆ. ಏನೇ ಸನ್ಯಾಸಸ್ತು ಮಹಾಬಾಹೋ ಅಯೋಗತಃ, ಕರ್ಮರಹಿತನಾದಂತಹ ಸನ್ಯಾಸಿಯು ಅಯೋಗತಃ ಭಗವಂತನಿಗೆ ಪ್ರೀತಿಗೆ ಆಗಿ ಕರ್ಮವನ್ನು ಮಾಡದೇ ಇದ್ದರೆ, ಸನ್ಯಾಸಸ್ತು ಸನ್ಯಾಸಿಯು ಕೂಡ ದುಃಖಮಾಪ್ತು, ಅವನು ದುಃಖವನ್ನು ಹೊಂದುತ್ತಾನೆ. ಮತ್ತು ಯೋಗಯುಕ್ತ ಮುನಿ ನಚಿರೇಣ ಅಧಿಗಚ್ಚತಿ, ಯೋಗಯುಕ್ತನಾದವನು ಮುನಿಯಾಗಿದ್ದರೆ, ಮುನಿ ಅಂತಂದ್ರೆ ಅವನು ಜ್ಞಾನದಿಂದ ಕೂಡಿಕೊಂಡವನು ಆಗಿದ್ದರೆ, ಯೋಗಯುಕ್ತ ಮುನಿ, ಮುನಿ ಅಂತ ಮೊದಲು ಸನ್ಯಾಸಿ, ಅವನು ಸನ್ಯಾಸಿಯಾಗಿದ್ದರೂ ಸಹಿತ ಅವನು ಯೋಗಯುಕ್ತನಾದರೆ, ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಜ್ಞಾನಿಗಾದರೂ ಕರ್ಮದ ಅವಶ್ಯಕತೆ ಉಂಟು. ಅಂತಹ ಯೋಗದಿಂದ, ಕರ್ಮಯೋಗದಿಂದ ಮುನಿ ಯುಕ್ತ, ಸನ್ಯಾಸಿ ಮುನಿ ಕೂಡಿದವನಾಗಿ ನಚಿರೇಣ ಅಧಿಗಚ್ಚತಿ, ಶೀಘ್ರವಾಗಿ ಅವನು ಭಗವಂತನನ್ನು ಹೊಂದುತ್ತಾನೆ, ಮೋಕ್ಷವನ್ನು ಹೊಂದುತ್ತಾನೆ. ಇವಾಗ ನಾವು ಕರ್ಮವನ್ನು ಮಾಡ್ತೇವೆ, ಫಲಾಪೇಕ್ಷೆಯಿಂದ ಮಾಡ್ತೇವೆ. ಸ್ವರ್ಗವನ್ನು ಆಶೆ ಮಾಡುವವನು
ಸ್ವರ್ಗ ಕಾಮೋ ಯಜೇತ, ಪುತ್ರ ಕಾಮೋ ಯಜೇತ. ಪುತ್ರನನ್ನು ಪಡೆಯಬೇಕು ಅಂದ್ರೆ ಯಜ್ಞವನ್ನು ಮಾಡು. ಇವು ಕರ್ಮದ ಫಲ ಅಂತ ಅಂದ್ಕೊಂಡ್ರೆ ಇದು ತುಂಬಾ ಅಲ್ಪ ಫಲ. ಕರ್ಮಕ್ಕೆ ಇದೆಲ್ಲ ಫಲ. ಜ್ಞಾನದಿಂದ ಮಾಡಿದ ಕರ್ಮಕ್ಕೆ ಬೇರೆ ಫಲ ಉಂಟು. ಜ್ಞಾನ ಇಲ್ಲದೆ ಮಾಡಿದ ಕರ್ಮಕ್ಕೆ ಫಲ ಬರುತ್ತಲ್ಲ ಅಂದ್ರೆ ಬರುತ್ತೆ, ಅಲ್ಪ ಫಲ ಬರುತ್ತೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ ಭಾಷ್ಯದಲ್ಲಿ, ಪದ್ಮರಾಗ ಮಣಿಯನ್ನು ಕೊಟ್ಟು ಮುಷ್ಟಿ ಅಕ್ಕಿಯನ್ನು ಸಂಪಾದಿಸಿದಂತೆ. ಒಂದು ಹಿಡಿ ಅಕ್ಕಿ ಕೊಟ್ಟಿದ್ದು ಪದ್ಮರಾಗ ಮಣಿ, ತಗೊಂಡಿದ್ದು ಒಂದು ಹಿಡಿ ಅಕ್ಕಿ. ಹೀಗಿರಬಾರದು ಕರ್ಮ. ಭಗವತ್ ಪ್ರೀತಿಗಾಗಿ ಕರ್ಮವನ್ನು ಮಾಡಬೇಕು. ಅಂದ್ರೆ ಭಗವಂತನ ಮಹಿಮಾ ಜ್ಞಾನದಿಂದ ಭಗವಂತನಲ್ಲಿ ಹುಟ್ಟಿದ ಪ್ರೀತಿಯಿಂದ ಕೂಡಿದ ಕರ್ಮವನ್ನು ಮಾಡಬೇಕು. ಹಾಗೆ ಅಲ್ಪ ಫಲಕ್ಕೆ ಅಲ್ಲ, ಅಲ್ಟಿಮೇಟ್ ಫಲ ಮೋಕ್ಷಕ್ಕಾಗಿ ಮಾಡಬೇಕು. ಅದು ಹೇಗೆ? ಮುನಿಗೆ ಯೋಗಯುಕ್ತನಾಗಿರಬೇಕು, ಅವನು ಕರ್ಮಾನುಷ್ಠಾನಯುಕ್ತನಾಗಿರಬೇಕು. ಎಂದಿನ ಶ್ಲೋಕವನ್ನು ಇನ್ನಿಷ್ಟು ವಿವರಣೆ ಮಾಡಿ ಹೇಳ್ತಾರೆ. ಇನ್ನು ತಾತ್ಪರ್ಯದಲ್ಲಿ ಹೇಳ್ತಾರೆ, ವಿಷ್ಣುರ್ಪಿತತ್ವಾದಿ ಯೋಗ ರೂಪತ್ವಂ ವಿನ ಕೇವಲ ಕರ್ಮತ್ಯಾಗೋ ನರಕ ಫಲ ಏವ. ಆಚಾರ್ಯರು ಈಗ ತಾತ್ಪರ್ಯದಲ್ಲಿ ಹೇಳ್ತಾರೆ, ವಿಷ್ಣುರ್ಪಿತ, ವಿಷ್ಣುವಿಗೆ ಅರ್ಪಣ ರೂಪವಾದಂತಹ ತ್ಯಾಗರೂಪವಾದಂತಹ ಯೋಗ, ಕರ್ಮಯೋಗವು ವಿನಾ ಅದಿಲ್ಲದೆ ಇದ್ದರೆ ಕೇವಲ ಕರ್ಮತ್ಯಾಗ, ಕೇವಲ ಕರ್ಮವನ್ನು ಬಿಟ್ಟುಬಿಟ್ರೆ ನರಕ ಫಲ ಏವ. ಕರ್ಮವನ್ನು ಮಾಡಬೇಕು, ವಿಷ್ಣುವಿಗೆ ಪ್ರೀತ್ಯರ್ಥವಾಗಿ ಮಾಡಬೇಕು. ತದ್ವಿನಾ ಆ ರೀತಿಯಾಗಿ ಮಾಡದೇ ಇದ್ರೆ ಆ ಕರ್ಮದ ಫಲ ಏನು ಅಂತಂದ್ರೆ ಕರ್ಮತ್ಯಾಗ ನರಕ ಫಲ ಏವ, ನರಕವನ್ನು ಕೊಡುತ್ತೆ ನಮಗೆ. ಅಂದ್ರೆ ಮೋಕ್ಷವನ್ನು ಕೊಡೋದಿಲ್ಲ, ಅಲ್ಪ ಫಲವನ್ನು ಕೊಡುತ್ತೆ. ಸ್ವರ್ಗಾದಿಗಳನ್ನು ಕೊಡಬಹುದು, ಮತ್ತು ಹುಟ್ಟೋದು, ಸಾಯೋದು, ಪಾಪಕರ್ಮ ಮಾಡೋದು, ನರಕಕ್ಕೆ ಹೋಗೋದು ಇತ್ಯಾದಿಗಳು ಆಗತ್ತೆ. ಆದ ಕಾರಣ ವಿಷ್ಣುವಿಗೆ ಅರ್ಪಣೆ ಮಾಡಿದಂತಹ ಯೋಗ ರೂಪವಿರಬೇಕು. ಅಂದ್ರೆ ವಿಷ್ಣುರ್ಪಿತ ಕರ್ಮ ರೂಪವಾದಂತಹದ್ದು ಯೋಗಿಗಳಿಗೆ ಇರಬೇಕು, ಕರ್ಮ ಮಾಡುವವರಿಗೆ ಬೇಕು. ಕರ್ಮ ತ್ಯಾಗವನ್ನು ಮಾಡಬಾರದು ಅಂತ ಸನ್ಯಾಸಸ್ತು ಮಹಾಭೋಹೋ ಅಯೋಗತಃ ದುಃಖ ಮಾತ್ರ. ಕರ್ಮಯೋಗ ಇಲ್ಲದೆ ಸನ್ಯಾಸವನ್ನು ಮಾಡಿದವನಿಗೆ ಏ ಮಹಾಬಾಹೋ ಅರ್ಜುನ ದುಃಖವನ್ನು ಕೊಡುತ್ತೆ. ಅದು ಯೋಗಯುಕ್ತ ಮುನಿ ಭಗವದರ್ಪಣ ಪ್ರೀತಿಯಿಂದ ಕೂಡಿದ
ಕರ್ಮಯೋಗದಿಂದ ಕೂಡಿದ ಮುನಿ ಜ್ಞಾನಯೋಗಿಯಾದಂತಹ ಸನ್ಯಾಸಿ ಬ್ರಹ್ಮ ನ ಚಿರೇಣ ಗಚ್ಚತಿ ಅಧಿಗಚ್ಚತಿ, ಪರಮಾತ್ಮನನ್ನು ಬೇಗನೆ ಹೊಂದುತ್ತಾನೆ. ಅವನು ಯೋಗಯುಕ್ತನಾದಂತಹ ಮುನಿ. ಇಲ್ಲಿ ಸನ್ಯಾಸ ಯೋಗ ಅಂತ ಮೊದಲು ಎರಡು ಶಬ್ದಗಳಿಗೆ ಒಂದು ಸ್ಥಿರವಾಗಿ ನಾವು ಅರ್ಥ ಇಟ್ಕೋಬೇಕು. ಸನ್ಯಾಸಿ ಅಂದರೆ ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡಿದವನು ಸನ್ಯಾಸಿ. ಕರ್ಮ ತ್ಯಾಗ ಮಾಡಿದವನು ಅವನು ಮುನಿ. ಯೋಗ ಅಂತಂದ್ರೆ ಕರ್ಮವನ್ನು ಮಾಡುವನು. ಈ ಇಬ್ಬರೂ ಸಹಿತ ಕರ್ಮಜ್ಞಾನಗಳು ಅವಸರ. ಜ್ಞಾನಿಗೆ ಕರ್ಮ ಅವಸರ, ಅಲ್ಲಿಂದ ಯೋಗಿಗೆ ಜ್ಞಾನ ಅವಸರ. ಹೀಗಿದ್ದರೆ ಯೋಗಯುಕ್ತ ಮುನಿ ಕರ್ಮದಿಂದ ಕೂಡಿದ ಮುನಿಯು ನ ಚಿರೇಣ ಅಧಿಗಚ್ಚತಿ ಬ್ರಹ್ಮ, ಪರಮಾತ್ಮನನ್ನು ಬೇಗನೆ ಅವನು ಹೊಂದುತ್ತಾನೆ ಅಂತ ಇಲ್ಲಿ ವಿವರಣೆ ಮಾಡಿದರು. ಕರ್ಮ ಬೇಡ ಅಂತ ಹೇಳಿಲ್ಲ, ಕರ್ಮ ಬೇಕು. ಹೇಗೆ ಕರ್ಮ ಮಾಡಬೇಕು? ಜ್ಞಾನ ಬೇಡ ಅಂತ ಹೇಳಿಲ್ಲ, ಜ್ಞಾನ ಬೇಕು. ಅದು ಹೇಗಿರಬೇಕು? ಭಗವದ್ ಅರ್ಪಣ ಬುದ್ಧಿಯಿಂದ ಕೂಡಿದ ಜ್ಞಾನ ಬೇಕು. You should not be an intellectual giant. You must be an realized soul. ಬರೇ ಓದಿ 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 ಬುಕ್ವರ್ಮ್, ಅದು ಜ್ಞಾನವೇ ಅಲ್ಲ. ಭಗವಂತನ ಜ್ಞಾನಕ್ಕಾಗಿ ಯಾವನಾದರೆ ದುಡಿತಾನೋ ಅವನು ಭಗವಂತನನ್ನು ತಿಳಿದವನು, ಅವನನ್ನು ಜ್ಞಾನಿ ಅಂತ ಕರೀತಾರೆ. ಇಸ್ ಎ ರಿಯಲೈಸ್ಡ್ ಸೋಲ್. ಅದು ಬೇಕು ಅಂತ ಇಲ್ಲಿ ಹೇಳುದು. ಈ ರೀತಿಯಾಗಿ ಹೇಳಿ 7ನೇ ಶ್ಲೋಕ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯೋಗಯುಕ್ತ ಯೋಗದಿಂದ ಕೂಡಿದವನು. ಯೋಗ ಅಂತಂದ್ರೆ ವಿಷ್ಣರ್ಪಿತ ಫಲ ದೃಷ್ಟಿಯಿಂದ ಕೂಡಿದವನು ಯೋಗಯುಕ್ತನು. ಅವನನ್ನೇ ಕರ್ಮಯೋಗಿ ಅಂತ ಕರೀತಾ ಇದ್ದೇವೆ ನಾವು. ಸಮಸ್ತ ಕರ್ಮಗಳ ಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿದವನು ಕರ್ಮಯೋಗಿ. ಅಂತಹ ಅವನು ಯೋಗಯುಕ್ತೋ ವಿಶುದ್ಧಾತ್ಮ, ಅವನು ಶುದ್ಧವಾದ ಮನಸ್ಸುಳ್ಳವನಾಗಿರಬೇಕು. ವಿಜಿತಾತ್ಮ ಜಿತೇಂದ್ರಿಯ, ವಿಜಿತಾತ್ಮ ಮನೋನಿಗ್ರಹ ಇರಬೇಕು. ಜಿತೇಂದ್ರಿಯ ಇಂದ್ರಿಯ ನಿಗ್ರಹ ಇರಬೇಕು. ಇಂತಹ ಕರ್ಮ ಮಾಡುವವನು
ಸರ್ವಾತ್ಮಭೂತ ಭೂತಾತ್ಮ, ಸರ್ವಭೂತಾತ್ಮ ಭೂತಾತ್ಮ, ಸರ್ವಭೂತಾತ್ಮನಾದಂತಹ ಸಮಸ್ತ ಪ್ರಾಣಿಗಳಿಗೂ ನಿಯಾಮಕನಾಗಿ ಎಲ್ಲರಿಗೂ ಯಾವನಾದರೆ ಅಧಿಪತಿಯಾಗಿದ್ದಾನ ಸರ್ವಭೂತಾತ್ಮ. ಅವನು ಸರ್ವಭೂತಾತ್ಮ. ಅವನನ್ನು ಭೂತಾತ್ಮ ತನ್ನ ಸ್ವಾಮಿಯನ್ನಾಗಿ ಯಾವನಾದರೆ ಅನುಸಂಧಾನವನ್ನು ಮಾಡಿ ಕುರುವನ್ನಪಿ ನಲಿಪ್ಯತೆ, ಕರ್ಮವನ್ನು ಮಾಡಿದರೆ ಕರ್ಮ ಫಲದ ಲೇಪ ಅವನಿಗೆ ಬರುವುದಿಲ್ಲ. ಅವನು ಯೋಗಯುಕ್ತನಾಗಿರಬೇಕು. ವಿಷ್ಣುವಿಗೆ ಫಲಾರ್ಪಣೆ ಮಾಡಿದ ಕರ್ಮದಿಂದ ಕೂಡಿಕೊಳ್ಳಬೇಕು. ಅವನು ಕರ್ಮಯೋಗಿ. ಅವನು ಹೇಗಿರ್ತಾನೆ ಅಂತಂದ್ರೆ ಸರ್ವಭೂತಾತ್ಮ ಭೂತಾತ್ಮ, ಎಲ್ಲ ಪ್ರಾಣಿಗಳಿಗೂ ನಿಯಾಮಕನಾಗಿ ಪ್ರಭುವಾಗಿ ಯಾವನಿದ್ದಾನೋ ಅವನೇ ನನ್ನಗೂ ಸ್ವಾಮಿ ಎಂಬುವ ಭಾವನೆ ಉಳ್ಳವನಾಗಿ ಕರ್ಮವನ್ನು ಮಾಡಬೇಕು. ಈ ಜ್ಞಾನದಿಂದ ಕರ್ಮವನ್ನು ಮಾಡಬೇಕು. ಮಹಸ್ವಾಮಿ ಹರಿ ನಿತ್ಯಂ ಸರ್ವಸ್ಯ ಪ್ರತ್ಯೇವಚ. ಏನು ಸಂಧಾನ ಬೇಕು? ಮಹಸ್ವಾಮಿ ಹರಿ ನಿತ್ಯಂ, ಯಾವಾಗಲೂ ನನ್ನ ಪ್ರಭು ಅವನು. ಸರ್ವಸ್ಯ ಪತಿರೇವಚ, ಎಲ್ಲರಿಗೂ ಪತಿ ಅವನು. ಸರ್ವಭೂತಾತ್ಮ ಭೂತಾತ್ಮ. ಇಲ್ಲಿ ಸರ್ವ ಪ್ರಾಣಿನ ಸ್ವಾಮಿಭೂತ ಸಯೇವ ಸ್ವಾಮಿ. ಸರ್ವಪ್ರಾಣಿನ ಸರ್ವ ಪ್ರಾಣಿಗಳಿಗೂ ಸ್ವಾಮಿಭೂತ ಯಾವನಾದರೆ ಸ್ವಾಮಿಯಾಗಿದ್ದಾನೋ ಸಯೇವ ಮಹಸ್ವಾಮಿ, ಅವನು ನನಗೂ ಸ್ವಾಮಿ ಆಗಿದ್ದಾನೆ. ಈ ರೀತಿಯಾಗಿ ಯಾವನಾದರೆ ಸರ್ವಾತ್ಮ ಭೂತಾತ್ಮ ಆಗಿದ್ದಾನೋ ಅವನು ಕುರುವನ್ನಪಿ, ಕರ್ಮವನ್ನು ಮಾಡಿದರೂ ಸಹಿತ ನ ಲಿಪ್ಯತೆ, ಅವನಿಗೆ ಕರ್ಮಲೇಪ ಇರೋದಿಲ್ಲ. ಇನ್ನು ಮುಂದೆ 8-9 ಶ್ಲೋಕಗಳು ಉಂಟು. ಎರಡು ಕಲಿಸಿ ಹೇಳಬೇಕು. ಐವಂ ಕಿಂಚಿತ್ ಕರೋಮೀತಿ ಯುಕ್ತಃ ಮನ್ಯತೆ ತತ್ವವಿತ್. ಪಶ್ಯನ್ ಶೃಣ್ವನ್ ಶ್ವಸನ್ ಜಿಘ್ರನ್ ಅಶ್ನನ್ ಗಚ್ಚನ್ ಶ್ವಪನ್ ಶ್ವಸನ್ ಕಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ವರ್ತಂತೆ ಇತಿ ಧಾರಯನ್. ಇದು ನೈವ ಕಿಂಚಿತ್ ಕರೋಮಿ ಇತಿ ಯೋಗಯುಕ್ತ. ಇದು ಈ ರೀತಿಯಾಗಿ ನಾನು ಏನೂ ಮಾಡ್ತಾ ಇಲ್ಲ ಅಂತ ಯಾವನಾದರೆ ಕರ್ಮಯೋಗ ಯುಕ್ತನಾಗ್ತಾನೋ ಅವನು ತತ್ವವಿತ್ತು, ಅವನು ಜ್ಞಾನಿ ಅಂತ ಹೇಳ್ತಾರೆ. ಸನ್ಯಾಸ ಯೋಗ ರೂಪ ಸರ್ವ ವ್ಯಾಪಾರಂ ಕುರುವನ್ನಪಿ
ಇಂದ್ರಿಯಾಣಿ ವಿಷ ಪ್ರೇರಿತಾನಿ ಇಂದ್ರಿಯಾರ್ಥೇಷು ವರ್ತಂತೆ ಸಯೇವ ಸ್ವತಂತ್ರಃ ನೈವ ಕಿಂಚಿತ್ ಕರೋಮಿ. ವಿವೃತಿಯಲ್ಲಿ ಹೇಳ್ತಾರೆ. ಯಥಾ ಸನ್ಯಾಸ ಯೋಗ ರೂಪತ್ವಂ ತಥಾ ಅಂತ ಭಾಷ್ಯದಲ್ಲಿ ಹೇಳ್ತಾರೆ. ಈ ಎರಡಕ್ಕೂ ಸಹಿತ ಎರಡು ಶ್ಲೋಕಗಳಿಗೂ ನೈವ ಕಿಂಚಿತ್ ಕರೋಮಿ, ನಾನೇನು ಮಾಡ್ತಾ ಇಲ್ಲ. ಇತಿ ಈ ರೀತಿಯಾಗಿ ಯುಕ್ತ ಅಂದ್ರೆ ಕರ್ಮಯೋಗ ಯುಕ್ತನಾಗಿ ಮನ್ಯತೆ ತತ್ವವಿತು ತತ್ವಜ್ಞಾನವುಳ್ಳವನಾಗಿ ಹೀಗೆ ತಿಳಿತಾನೋ ಏನು, ಪಶ್ಯನ್ ನೋಡಿ, ಶೃಣ್ವನ್ ಕೇಳಿ, ಶ್ವಸನ್ ಶ್ವಾಸವನ್ನು ತೆಗೆದುಕೊಂಡು, ಜಿಘ್ರನ್ ಅಂತಂಬುದಕ್ಕೆ ಒಂದು ನಿಮಿಷ. ಜಿಘ್ರನ್ ಅಂದ್ರೆ ವಾಸನೆಯನ್ನು ನೋಡುತ್ತಾ, ಅಶ್ನನ್ ಉಣ್ಣುತ್ತಾ, ಗಚ್ಚನ್ ನಡೆಯುತ್ತಾ, ಶ್ವಪನ್ ನಿದ್ದೆ ಹೋಗುತ್ತಾ, ಶ್ವಸನ್ ಶ್ವಾಸವನ್ನು ತೆಗೆದುಕೊಳ್ತಾ, ಪ್ರಲಪನ್ ಮಾತನಾಡುತ್ತಾ, ವಿಸೃಜನ್ ವಿಸರ್ಜನೆ ಮಾಡ್ತಾ, ಗೃಹನ್ ಸ್ವೀಕಾರ ಮಾಡ್ತಾ, ಉನ್ಮಿಷನ್ ಕಣ್ಣನ್ನು ತೆಗೆದಿರುತ್ತಾ, ನಿಮಿಷನ್ ತನ್ನನ್ನು ಮುಚ್ಚಿ ಇರುತ್ತಾ, ಇವೆಲ್ಲವೂ ಕೂಡ ಇಂದ್ರಿಯಾಣಿ ಇಂದ್ರಿಯಾಶ್ರಯೇಷು ಅತ್ಯಂತ ಧಾರಯನ್ ನೈವ ಕಿಂಚಿತ್ ಕರೋಮಿ ಇತಿ, ನಾನು ಯಾವುದು ಮಾಡ್ತಾ ಇಲ್ಲ. ಇವೆಲ್ಲವೂ ಭಗವಂತನ ಪ್ರೇರಣೆಯಿಂದ ನಡೀತಾ ಇವೆ. ಇಲ್ಲಿ ಸನ್ಯಾಸ ಯೋಗ ಎರಡನ್ನೂ ಕುರಿತು ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಯಥಾ ಸನ್ಯಾಸಸ್ಯ ಯೋಗ ರೂಪತ್ವಂ ತಥಾ ಭಾಷ್ಯದಲ್ಲಿ ಈ ವಿಷಯವನ್ನು ಹೇಳ್ತಾರೆ. ಇನ್ನ ಇದನ್ನು ಕುರಿತು ಸ್ವಲ್ಪ ವಿಶೇಷವಾದಂತಹ ವಿವರಣೆಯನ್ನು ಮುಂದಿನ ಕ್ಲಾಸಿನಲ್ಲಿ ಮಾಡೋಣ. ನಮಸ್ಕಾರ. ನಾವು 10ನೇ ತಾರೀಕು ಟೀಕಾರಾಯರ ಪಂಚಮಿ ಎಂದು ಇಬ್ಬರೂ ಕೂಡ ಇಲ್ಲಿ ಚಾತುರ್ಮಾಸ ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ. ಕೆಲವರು ಬರಬೇಕು ಅಂತ ತುಂಬ ಆಸೆ ಇದೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ಜನನ್ನ ಸೇರಿಸಲು ಅಭಿಪ್ರಾಯ ಇಲ್ಲ. ನಿಮ್ಮ ಕ್ಷೇಮ ನಮ್ಮ ಕ್ಷೇಮಕ್ಕಾಗಿ ಎಲ್ಲೆಲ್ಲಿದ್ದವರು ಅಲ್ಲಿಂದಲೇ ನಾವು ಸಂಕಲ್ಪವನ್ನು ಮಾಡಿಸ್ತಾ ಇದ್ದೇವೆ. ಉಭಯ ಯತಿಗಳಿಂದ ಅಂತ
ಭಾವನೆ ಮಾಡಿ ಈ ಬೆಂಗಳೂರು ಇದು ನೋಡಿದ್ರೆ ಭಯಂಕರವಾದಂತಹ ಪರಿಸ್ಥಿತಿ ಇದೆ. ಆದ ಕಾರಣ ಹೆಚ್ಚು ಜನನ ನಾವು ಸೇರಿಸ್ತಾ ಇಲ್ಲ.